ಬೆಂಗಳೂರಿನ ಎಸ್ಬಿಎಂ ಕಾಲೋನಿಯಲ್ಲಿರುವ ಶ್ರೀ ಗೋಪಾಲಕೃಷ್ಣ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಕಾರ್ಯಕಾರಿ ಮಂಡಳಿಯ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇಂದು ಬ್ಯಾಂಕ್ನ ಸಭಾಂಗಣದಲ್ಲಿ ನಡೆಯಿತು. ಅಧ್ಯಕ್ಷರಾಗಿದ್ದ ದೇವರಾಜ ಗುಪ್ತಾ ಅವರು ನೂತನ ಅಧ್ಯಕ್ಷರಾಗಿರುವ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಉಪಾಧ್ಯಕ್ಷರಾಗಿ ಸಿ.ಕೆ. ಮೊಹಮ್ಮದ್ ಶರೀಫ್, ಡಿ.ವಿ. ನಂಜುಂಡಸ್ವಾಮಿ ಅವರು ಆಯ್ಕೆಯಾದರು. ಸುನಿಲ್ ಕುಮಾರ್, ಎಚ್.ಎಂ. ಮಂಜುನಾಥ್, ಸೈಯದ್ ಮೊಹಿಯುದ್ದೀನ್, ಅಮೀರುಲ್ಲಾ, ರವಿ, ಮುಜೀಬ್, ತನ್ವೀರ್, ಪ್ರಶಾಂತ್ ಹಾಗೂ ಶಾಂತ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ದೇವರಾಜ ಗುಪ್ತಾ ಅವರು ಗೌರವಾಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ. ಈ ವೇಳೆ ಮಾತನಾಡಿದ ಉಪಾಧ್ಯಕ್ಷರಾದ ಸಿ.ಕೆ. ಮೊಹಮ್ಮದ್ ಶರೀಫ್, ಬಡವರಿಗೆ ಸಾಲ ನೀಡುವುದು ಬ್ಯಾಂಕ್ನ ಮುಖ್ಯ ಉದ್ದೇಶವಾಗಿದೆ. ಇಂದು ಬ್ಯಾಂಕ್ನ ನಿರ್ದೇಶಕರ ಮೊದಲ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಮುಂದಿನ ದಿನಗಳಲ್ಲಿ ಬ್ಯಾಂಕ್ನ ಗ್ರಾಹಕರಿಗೆ ಮತ್ತು ಸದಸ್ಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು ಎಂದು ತಿಳಿಸಿದರು. ಈ ಬ್ಯಾಂಕು ವರ್ಷದಿಂದ ವರ್ಷಕ್ಕೆ ಪ್ರಗತಿ ಸಾಧಿಸುತ್ತಿದ್ದು ಗ್ರಾಹಕರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ ಅನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವುದು ನಮ್ಮೆಲ್ಲರ ಗುರಿಯಾಗಿದೆ ಎಂದು ಅವರು ತಿಳಿಸಿದರು. ಶ್ರೀ ಗೋಪಾಲಕೃಷ್ಣ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಬ್ಯಾಂಕ್ನ ಇವತ್ತು ನೂತನ ಕಾರ್ಯಕಾರಿ ಮಂಡಳಿಯ ಸಭೆಯನ್ನು ನಡೆಸಲಾಯಿತು. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಇದಕ್ಕೆ ಮೊದಲು ದೇವರಾಜ್ ಗುಪ್ತಾ ಅಂತ ಹೇಳ್ಬಿಟ್ಟು ಇದರ ಅಧ್ಯಕ್ಷರಾಗಿದ್ದರು. ಇವತ್ತು ಅಧಿಕಾರ ಹಸ್ತಾಂತರ ಅಂದರೆ ಅಧ್ಯಕ್ಷರನ್ನು ಆಯ್ಕೆ ಮಾಡೋ ಪರಿಸ್ಥಿತಿಯಲ್ಲಿ ನೂತನ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ರನ್ನು ನಮ್ಮ ಕಮಿಟಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತೆ. ಅದೇ ಲೆಕ್ಕ ಉಪಾಧ್ಯಕ್ಷರನ್ನಾಗಿ ಮೊಹಮ್ಮದ್ ಶರೀಫ್ನ ಮತ್ತು ನಂಜುಂಡಸ್ವಾಮಿನ ಇವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಅದೇ ರೀತಿಯಲ್ಲಿ ಸುನಿಲ್ ಕುಮಾರ್, ಎಚ್.ಎಂ. ಮಂಜುನಾಥ್, ಸೈಯದ್ ಮೊಹಿಯುದ್ದೀನ್, ಅಮೀರುಲ್ಲಾ, ರವಿ, ಶ್ರೀಮತಿ ಶಾಂತ, ಪ್ರಶಾಂತ್ ಇವರೆಲ್ಲ ಡೈರೆಕ್ಟ್ರು ಅಂದರೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಾರೆ. ಇವತ್ತಿನ ಮೂಲ ಅಜೆಂಡಾ ಏನು ಅಂತ ಹೇಳಿದ್ರೆ, ನಮ್ಮ ಕಾರ್ಯಕಾರಿ ಮಂಡಳಿ ಸಭೆ, ಮೊದಲನೇ ಸಭೆ, ಅದರ ಜೊತೆಗೆ ಅಧಿಕಾರ ಹಸ್ತಾಂತರ. ನಾವಿವತ್ತೇನು ದೇವರಾಜ್ ಗುಪ್ತಾ ಅವರು ಏನು ಅಧ್ಯಕ್ಷರಾಗಿದ್ದರು, ಇವರು ಅಧಿಕಾರ ಹಸ್ತಾಂತರ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಇವತ್ತು ಅವರು ಗೌರವ ಅಧ್ಯಕ್ಷರಾಗಿ ಅವರು ಕಂಟಿನ್ಯೂ ಆಗಿದೆ. ಮೊದಲನೇದಾಗಿ ಇವತ್ತು ಅಧಿಕಾರ ಹಸ್ತಾಂತರ ಮಾತ್ರ ಮಾಡಿದ್ದೀವಿ. ನೆಕ್ಸ್ಟ್ ಮೀಟಿಂಗಲ್ಲಿ ಅಂದರೆ ಮುಂದಿನ ಸಭೆಯಲ್ಲಿ ನಾವು ಗೋಲ್ಡ್ ಪ್ಲಡ್ಜ್ ಆಗಿರ್ಬೋದು, ಪ್ರಾಪರ್ಟಿ ಪ್ಲಡ್ಜ್ ಆಗಿರ್ಬೋದು, ರೇಟ್ ಆಫ್ ಇಂಟ್ರೆಸ್ಟ್ ಇವತ್ತು ಏನಿದೆ, ಬಡವರು ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದಾರೆ. ಇವತ್ತಿನ ಸಿಚುವೇಷನಲ್ಲಿ ಅವ್ರಿಗೆ ಸಹಾಯ ಆಗೋ ರೀತಿಯಲ್ಲಿ, ಅವ್ರಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ನಾವು ಒಂದು ಒಳ್ಳೆಯ